ಸಕ್ಸ್ ಬ್ಲಡ್ ಈ ಥರ ಇವು ಹುಳುಗಳದು. ನಮಸ್ತೆ ಹಾಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ. ಗೋಯಿಂಗ್ ಫಾರ್ ಎ ರೈಡ್ ಆಫ್ಟರ್ ಎ ಲಾಂಗ್ ಟೈಮ್. ಎಷ್ಟು ಟೈಮ್ ಆಗಿತ್ತಪ್ಪ ನಾನು ರೈಡ್ ಅಂತ ಆ್ಯಕ್ಚುಲ್ ಹೋಗಿ. ಆದರೂ ಏನು ಜಾಸ್ತಿ ಹುಡುಗರಿಲ್ಲ, ನಾನು ಜಯಾಬು ಅಂದರೆ ನಾವೊಂದು 2-3 ಜನ ಅಷ್ಟೇ ಇರೋದು ಬೇಸಿಕಲಿ. ಜಾಸ್ತಿ ಯಾರು ಹುಡುಗರೇನು ಹೋಗ್ತಾಯಿಲ್ಲ. ಬಟ್ ಮಳೆ ಬಂದು ಗಾಡಿ ಕ್ಲೀನ್ ಇದ್ದಿದ್ದು ಮನೆಯಿಂದ ಇಲ್ಲಿಗೆ ಎತ್ಕೊಂಬರೋ ಅಷ್ಟೊತ್ತಿಗೆ ಇಷ್ಟು ಕೊಚ್ಚೆ ಆಗ್ಬಿಟ್ಟಿದೆ. ಅದೇ ಬೇಜಾರು ಮಳೆ ಕಾಲದಲ್ಲಿ. ಹೆಚ್ಚು ಕಡಿಮೆ ನಮ್ಮ ಮಳೆಗಾಲ ಸ್ಟಾರ್ಟ್ ಆಗೋ ಟೈಮ್ಗೆ ಎತ್ಕೊಂಡಿದ್ದು ಗಾಡಿ, ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಹಾಂ, ಲೆಟ್ಸ್ ಡೂ ಇಟ್. ಕೂಲ್ ಬಿಡೋದ ಬಾ. ಇಷ್ಟು ದಿನ ಇನ್ಲೈನ್ ಸೌಂಡ್ ಕೇಳ್ತಿದ್ದಕ್ಕೂ ಇವಾಗ ಗಾಡಿ ಸೌಂಡ್ ಕೇಳೋದಕ್ಕೂ ಟೋಟಲಿ ಡಿಫ್ರೆಂಟು. ಎಷ್ಟು ದಿನಗಳಾಗಿತ್ತು ಗುರು ಹಿಂಗೆ ಬಂದು. ಎಷ್ಟೋ ತಿಂಗಳು ಆ್ಯಕ್ಚುಲಿ $10,000 ಕೊಟ್ಟೆ, ಸಖತ್ ತಿಂಗಳಾಗೋಯ್ತು. $10,000 ಕೊಟ್ಟು ಅಣ್ಣ ನಮಸ್ಕಾರ ಕಿವಿ ಹಿಂಗೆ ಅನ್ಕೊಂತವ್ರೆ. ಏನಂದರೆ ಮುಂಚೆ ಜನ್ರೇಷನ್ಗಳ ಕಂಪೇರ್ ಮಾಡಿದ್ರೆ ಬರ್ತಾ ಎಷ್ಟೋ ವಾಸಿ ಜನಗಳಿಗೆ ಬೈಕಿಂಗ್ ಬಗ್ಗೆ ಸ್ವಲ್ಪ ಏನೋ ಒಂಚೂರು ಅಟ್ಲೀಸ್ಟ್ ಈ ಜನ್ರೇಷನ್ ಅವ್ರಿಗೆ ಸ್ವಲ್ಪ ವಾಸಿ ಅರ್ಥ ಆಗಿದೆ. ಏನೋ ಒಂದು ಇದ್ದಾವೆ ಅಂತ, ಹಿಂಗೆ ಬೈಕಿಂಗ್ ಅನ್ನೋ ಒಂದು ಫೀಲ್ಡ್ ಇದೆ ಅಂತಲೇ ಗೊತ್ತಿರಲ್ಲ. ಇಲ್ಲ ಅಂದರೆ ಬೈಕ್ಸು ಮೋಟಾರ್ ಸೈಕಲ್ಸ್ ಅಂತ ಹೇಳಿದ್ರೆ ಅದು ಒಂಥರ ಕ್ರೈಮ್ ಥರ ನೋಡ್ತಾರೆ. ನಮಗೂ ದೊಡ್ಡ ಜನ್ರೇಷನ್ ಅವರು ಎಲ್ಲರೂ ಅಂತ ಹೇಳಲ್ಲ, ಬಟ್ ಮೋಸ್ಟ್ ಆಫ್ ದ ಪೀಪಲ್ 90% 95% ಹಂಗೇನೆ. ಬಟ್ ಸಮ್ವೇರ್ ವಿ ಹ್ಯಾವ್ ಟು ಗೆಟ್ ಥ್ರೂ ದಟ್ ಫೇಸ್ ಪಾಸ್ ಆಗಿ ನೆಕ್ಸ್ಟ್ ಜನ್ರೇಷನ್ಗೆ ಸ್ವಲ್ಪ ಅರಿವು ಬರಬೇಕು. ಸೊ ದಟ್ ಈಸ್ ಹ್ಯಾಪನಿಂಗ್. ಅದು ಒಳ್ಳೆ ವಿಚಾರ. KTMನಲ್ಲಿ ಹುಡುಗಿ ಬಂತು ನೋಡು, ಬಾಲು ಏನೇ ಚೇಂಜ್ ಮಾಡಲಿ, ಮುಂಚೆ ಏನಾರ ಒಂದು ಯೂಸ್ ಮಾಡಿ ಇನ್ನೊಂದಕ್ಕೆ ಬಂದ ತಕ್ಷಣ ಅದಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕು. ಅಂದರೆ ಮೈಂಡ್ ಒಪ್ಪಲ್ಲ. ಇದು ಲೇಔಟೇ ಕಂಪ್ಲೀಟ್ಲಿ ಡಿಫ್ರೆಂಟು. ಅಂದರೆ ಡ್ಯಾಶ್ ಲೇಔಟ್ ಹೇಳ್ತಾ ಇಲ್ಲ ನಾನು, ದ ವೇ ಬೈಕ್ ಡಿಸೈನ್ಡ್ ಇರ್ಬೋದು, ನೀವು ಕೂತ್ಕೊಳ್ಳೋ ರೈಡಿಂಗ್ ಪೊಸಿಷನ್ನು ಎಲ್ಲದು ಟೋಟಲಿ ಡಿಫ್ರೆಂಟ್ ಫೀಲಿಂಗು. ಓವರ್ ಆಲು ಸೋ ಮೆನಿ ಥಿಂಗ್ಸ್ ಆರ್ ಡಿಫ್ರೆಂಟ್. ಕಾಕ್ಪಿಟ್ ವ್ಯೂ ಏನು ಅಂತಾರಲ್ಲ, ಇದು ಕಂಪ್ಲೀಟ್ಲಿ ಬೇರೆ ಥರನೇ ಇತ್ತು. ಅಂದರೆ ಸ್ವಲ್ಪ ಇನ್ನೂ ಫಾರ್ವರ್ಡ್ ಫೇಸಿಂಗ್ ಥರ ಇತ್ತು ಅಂತಲೇ ಅನ್ಬೋದು $10,000 ಕಂಪೇರಿಟಿವ್ಲಿ. ಇದು ಒಂಥರ ಹಿಂಗೆ ಕೂತಂಗೆ ಗಾಡಿ ಒಳಗಡೆನೆ ವೆರಿ ಅಗ್ರೆಸಿವ್ ಆ್ಯಕ್ಚುಲಿ. ಬಟ್ ಎಟ್ ದ ಸೇಮ್ ಟೈಮ್ ಓಡ್ಸೋದಕ್ಕೆ ಮಾತ್ರ ಒಂದ್ಸಲ ಹೈವೇ ಸಿಕ್ಕಿದ್ರೆ ಇಟ್ಸ್ ಒನ್. ಇದೀಗ ಹೆಂಗೆ ಅಂದರೆ ಪ್ರಾಪರ್ ಓಪನ್ ಹೈವೇಸ್ ಬೇಕು ಗುರು ಈ ಗಾಡಿಗೆ. ಥ್ರಾಟಲ್ ಓಪನ್ ಮಾಡ್ತಿದ್ದಂಗೆ ಅದೇನೋ ಒಂಥರ ಖುಷಿ ಕೊಡುತ್ತೆ ಗುರು ಗಾಡಿ. ಬಿಲೀವ್ ಫಾರ್ ದೋಸ್ ಲಿಟಲ್ ಮೂಮೆಂಟ್ಸ್ ಅಷ್ಟೇ. ಟಟ್ ಎಲ್ಲ ಮಿಸ್ಸಿಂಗು ನಮಗೆ ಈಗ ಪಾಪ್ಸು ಬ್ಯಾಂಕ್ಸು. ಇಟ್ ಹ್ಯಾಸ್ ಬಟ್ ಇಟ್ ಈಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಫೀಲಿಂಗ್ ಇದರಲ್ಲಿ. ಫುಲ್ ಥ್ರಾಟಲಲ್ಲಿ ಅಬ್ಸರ್ವ್ ಮಾಡಬೇಕಿದ್ರೆ ಸೌಂಡ್ ಮಾತ್ರ ಪಟ್ ಅಂತ ಬೆಂಕಿಯಾಗಿ ಬರೋದೇ ಗುರು. ಬಸ್ಸು ಅವನು ಹೆವಿ ಕನ್ಫ್ಯೂಷನಲ್ಲಿ ಓಡಿಸ್ತಾವನೆ. RCB ಮ್ಯಾಚ್ ನೋಡ್ಕೊಂಡು ಬಂದಿರಬೇಕು. RCB ಅವ್ರು ಹೆಂಗೆ ಕನ್ಫ್ಯೂಸ್ ಮಾಡಿಸ್ತಾರೆ ಹಂಗೆ. ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಏನು ಅನ್ಕೊಳಕ್ಕೆ ಆಗಲ್ಲ ಲಾಸ್ಟ್ ಮೂಮೆಂಟ್ ತನಕ. ನೀವು ಈ ಕಡೆ ಬಂದ ಅಂದ್ಕೊಳ್ಳಿ, ಬಸ್ಸು ಆ ಕಡೆ ಹೋಗ್ಬಿಟ್ಟಿರ್ತಾನೆ, ಆ ಕಡೆಗೆ ಹೋದ ಅಂದ್ಕೊಳ್ಳಿ ಈ ಕಡೆ ಬಂದ್ಬಿಟ್ಟಿರ್ತಾನೆ. ಹಂಗೆ RCB ಗೆಲ್ತಾರೆ ಅಂದ್ಕೊಂಡ್ರೆ ಸೋಲಕ್ಕೆ ಹೋಗಿರುತ್ತೆ ಟೀಮು, ಸೋಲ್ತಾರೆ ಅಂದ್ಕೊಂಡ್ರೆ ಅಯ್ಯೋ ಎಲ್ಲ ಟ್ವಿಸ್ಟಾಗಿ ಕೊಟ್ಬಿಡ್ತಾರೆ ಇನ್ನೊಂದು. Instagram 100ಗೆ ನಾನು
ಕೊನೆಗಲ್ಲೇ ರಿವೀಲ್ ಮಾಡಿದ ವಿಡಿಯೋ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಖುಷಿ ಆಯ್ತಪ್ಪ ಗುರು, ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ಕಮೆಂಟ್ಸ್ ಇತ್ತು, ಸೊ ಐ ಥಾಟ್ ಐ ವಿಲ್ ರಿಪ್ಲೈ, ಬಟ್ ತುಂಬ ಕಮೆಂಟ್ಸ್ ಇದ್ದಿದ್ದರಿಂದ ಎಲ್ಲರಿಗೂ ರೆಸ್ಪಾಂಡ್ ಮಾಡೋಕ್ಕಾಗಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನಿಮ್ಮ ಸಪೋರ್ಟೆಲ್ಲ ಅಪ್ರಿಷಿಯೇಟ್ ಮಾಡ್ತೀನಿ, ಬಿಕಾಸ್ ದಟ್ ಮೀನ್ಸ್ ಅ ಲಾಟ್. ಲಾರಿ ಒಂದೇ ಸ್ಪೀಡ್ ಆಗ್ಬಿಟ್ರೆ ಕಷ್ಟ ಆಗೋದು. ತಿನ್ನೋದು ಆಚೆಗೆ ಎಸೆಯೋದು ಯಾವಾಗ ಚೇಂಜ್ ಆಗ್ತಿರೋ. ಸರಿ ನೋಡಿ, ಬ್ಲ್ಯಾಂಕ್ ಟು ಬ್ಯಾಕ್ ಟು 100 ಕಂಟ್ರೋಲಿಂಗ್ ಅದು. ಅದಕ್ಕೆ ಸ್ಪೀಡ್ ಎಷ್ಟು ಇಂಪಾರ್ಟೆಂಟು, ಬ್ರೇಕಿಂಗು ಅಷ್ಟೇ ಇಂಪಾರ್ಟೆಂಟು. ಸೊ ಡೋಂಟ್ ಕಾಂಪ್ರಮೈಸ್. ಕಾಂಪ್ರಮೈಸ್ ಏನಕ್ಕೆ ಆಗಬೇಡಿ ಅಂತ ಹೇಳಿದ್ರೆ, ಎಷ್ಟೊಂದು ಸರಿ ನೀವು ರೈಡ್ ಮಾಡ್ತಾ ಇರ್ತೀರಾ, ಈ ಬ್ರೇಕ್ ಪ್ಯಾಡ್ಸ್ ಎಲ್ಲ ಹೋಗುತ್ತೆ, ಟೈರ್ಸ್ ಎಲ್ಲ ಹೋಗುತ್ತೆ. ಸೊ ಯು ವಾಂಟ್ ಟು ರೀಪ್ಲೇಸ್ ಇಟ್ ಅಲ್ಲ, ಗಾಡಿ ತೊಗೊಳ್ತೀವಿ ನಾವು. ನೀವು ಸಖತ್ ಡೀಸೆಂಟಾಗಿ ಓಡಿಸ್ತೀರಾ ಅಂತ ಹೇಳಿದ್ರೆ ಇಟ್ಸ್ ಓಕೆ, ದಟ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ವೆನ್ ಯು ರೈಡ್ ಲೈಕ್ ದಿಸ್, ಯಾವುದು ಬರುತ್ತೆ ಓಯಾಮೋ ಇಲ್ಲ ಅದಕ್ಕೂ ಬೆಟರ್ ಇರೋ ಅಂಥದ್ದು ಯೂಸ್ ಮಾಡಿ, ಕಡಿಮೆದು ಯೂಸ್ ಮಾಡಬೇಡಿ. ಸೊ ಯು ವಿಲ್ ಬಿ ಸೇಫ್. ಯು ನೀಡ್ ದಟ್ ಬ್ರೇಕಿಂಗ್, ಯು ನೀಡ್ ದಟ್ ಗ್ರಿಪ್. ಗೊತ್ತಾಯ್ತಾ? ಇಂಜಿನ್ ಪವರ್ಗಷ್ಟೇ ಗಾಡಿ ತೊಗೊಬಾರ್ದು ಗುರು, ಬೇರೆ ಫ್ಯಾಕ್ಟರ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ತಲೆಯಲ್ಲಿ ಇಟ್ಕೊಳ್ಳಿ, ಅದು ಯಾವತ್ತು ನೆನಪು. ಲಾರಿ ಲೆಫ್ಟ್ ಹೇಳಿದ್ದಾನೆ, ಬ್ಲೈಂಡ್ ಸ್ಪಾಟು. ಓಹೋ ದಿಗ್ಬೆ, ಇದೇನಾಗರು, ಇದು ನೋಡ್ಕೊಂಡು ಹೋಗಿದ್ದೀನಿ ದಾರಿಲಿ, ನಾನು ಯಾವುದೋ ಅಂದ್ಕೊಂಡಿದ್ದೆ. ಪ್ರಾಪರ್ ಒಂದು ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಸಿಕ್ಕಿದ್ರೆ ಸಾಕು. V4 ಸಕ್ಸ್ ಬ್ಲಡ್, ಈ ಥರ ಇವು ಹುಳುಗಳದು ಎಲ್ಲ ಗಾಡಿನೂ ಹಂಗೆ. ಹಾಯ್ ಬ್ರೋ, ನಮಸ್ಕಾರ. ಟ್ರಿಪಲ್ ರಶ್ ಓನ್ಲಿ. ರಾಮ ಹಾಯ್. ನೋಡಿ ಎಲ್ಲ ವ್ಲಾಗ್ಸ್ ಮಾಡ್ತಿಲ್ಲ ಅಂತ ಟ್ರಿಪಲ್ ರಶ್ ಅಂತ ಮರ್ತೋಗ್ಬಿಟ್ಟಿದ್ದಾರೆ. ಎಲ್ಲಿ ನೀವೆಲ್ಲ? ಇಲ್ಲ ಹತ್ರನಾ, ಇಲ್ಲ ಬ್ಯಾಂಗ್ಳೂರಿಂದ ಬಂದಿರೋದಾ? ಓ ಚಿಂತಾಮಣಿನಾ? ಓ ಸೂಪರ್ ಸೂಪರ್. ಕೋಲಾರ ರೋಡು ಆ ಕಡೆ ಅಲ್ವಾ? RCB ಮ್ಯಾಚ್ ಇತ್ತಲ್ವಾ, ಎಲ್ಲ ಪಾರ್ಟಿ ಮಾಡ್ಕೋಗಿ ಲೇಟಾಗಿ ಮಲಗಿರ್ತಾರೆ ನೆನೆ, ಅದಕ್ಕೆ ಯಾರೂ ಬಂದಿಲ್ಲ ಜಾಸ್ತಿ.